ಅಹಮದಾಬಾದ್ ವಿಮಾನ ದುರಂತ ಇದು ಬಹಳ ಗಂಭೀರವಾಗಿ ದೇಶ ಚಿಂತನೆ ಮಾಡಬೇಕಾಗಿದೆ. ಇಡೀ ದೇಶದಲ್ಲೇ ಇದು ಬಹಳ ಹೆಚ್ಚಿನ ಜನರನ್ನ ಬಲಿ ತೆಗೆದುಕೊಡ್ತು. ಇದು ನಿಜವಾಗ್ಲೂ ಕಣ್ಣೀರಿಡಬೇಕಾದ್ದು. ಒಂದೊಂದು ಬಹಳ ನೋವಾಗುತ್ತೆ. ಈ ದೇಶದಲ್ಲಿ ದೇಶ ಈಗ ಪ್ರಗತಿ ಆಗ್ತಾ ಇದೆ. ಪ್ರಗತಿಯಾಗುವ ದೇಶದಲ್ಲಿ ವಿಮಾನಯಾನ ಜಾಸ್ತಿ ಆಗ್ತಾ ಇದೆ. ವಿಮಾನಯಾನ ಜಾಸ್ತಿ ಆದಾಗ ವಿಮಾನಗಳ ಸುರಕ್ಷತೆ, ರಕ್ಷಣೆ ಬಹಳ ಪ್ರಾಮುಖ್ಯ. ಇದು ಈಗ ವಿಮಾನಗಳನ್ನು ಪ್ರತಿಯೊಬ್ಬರು ಹಿಡಿತಾ ಇದ್ದಾರೆ. ಅವರವರೇ ಸಿನಿಮಾ ನಟರುಗಳು ಹಿಡಿತಾ ಇದ್ದಾರೆ, ವ್ಯಾಪಾರಸ್ಥರು ಹಿಡಿತಾ ಇದ್ದಾರೆ, ಬಾರಿ ಶ್ರೀಮಂತಗಳೆಲ್ಲ ಹಿಡ್ತಾ ಇದ್ದಾರೆ. ಕಾರುಗಳ ರೀತಿಯಲ್ಲಿ ವಿಮಾನಗಳನ್ನು ಹಿಡ್ತಾ ಇದ್ದಾರೆ. ವಿಮಾನಗಳನ್ನು ನಾವು ಸುರಕ್ಷಿತವಾಗಿ ಭಯಭೀತಿ ಇಲ್ಲದೆ ಆಕಾಶದಲ್ಲಿ ಹಾರಾಡುವಂತೆ ಈ ದೇಶ ಮಾಡಬೇಕಾದಂಥ ಮೊದಲನೇ ಕೆಲಸ ಟೆಕ್ನಿಕಲ್ ಸಂಪೂರ್ಣ ಏನಿದೆ ಅಂತೇಳಿ ಯಾವ್ಯಾವ ಕಂಪನಿಯವರು ವಿಮಾನಗಳನ್ನು ತಯಾರು ಮಾಡ್ತಾರೆ ಆ ಕಂಪನಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಇದೆಲ್ಲವನ್ನು ಮಾಡಬೇಕು. ಇವತ್ತು ಅವರಿಗೆ 1 ಕೋಟಿ ಅಂತ ಘೋಷಣೆ ಮಾಡಿದ್ದಾರೆ. 1 ಕೋಟಿ ಅಲ್ಲಿ ವಿಮಾನದಲ್ಲಿದ್ದವರೇ 100 ಕೋಟಿ ಆಸ್ತಿವಂತರು ವಿಮಾನದಲ್ಲಿದ್ದರು. ನೀವು 1 ಕೋಟಿ ಅಂದರೆ ಅರ್ಥವಿಲ್ಲದ. ಕನಿಷ್ಠ ನೀವು ಕೊಡುವ ಹಣಕ್ಕೆ ಗೌರವನಾರು ಬೇಕು. 10 ಕೋಟಿ ಕೊಡಬೇಕು. ನೀವು ವಿಮಾನಯಾನದಲ್ಲಿ ಸತ್ತವರಿಗೆ 10 ಕೋಟಿ ಕೊಡಲೇಬೇಕು. ನಿಮ್ಮಲ್ಲಿರ್ತಕ್ಕಂಥ ಹಣ ಇದೆಯಲ್ಲ 10 ಕೋಟಿ ಕೊಡೋದ್ರಿಂದ ಬಹಳ ಅನುಕೂಲ. ಅದ್ರ ಜೊತೆಗೆ ಯಾರ್ಯಾರು ಬೇರೆ ದೇಶದವ್ರು, ಇಂಗ್ಲೆಂಡ್ನವ್ರು ಸತ್ತಿದ್ದಾರೆ, ಬೇರೆ ಬೇರೆ ದೇಶದವ್ರೆಲ್ಲ ಸತ್ತಿದ್ದಾರೆ. ನಮ್ಮ ದೇಶದ ಇತಿಹಾಸ ಇರ್ತಕ್ಕಂಥ ವ್ಯಕ್ತಿ ಲಂಡನ್ಲಿರ್ತಕ್ಕಂಥ ಅವರು ಬದುಕುಳಿದಿದ್ದಾರೆ. ಭಾಳ ಆ ಬದುಕುಳಿದಿರ್ತಕ್ಕಂಥ ವ್ಯಕ್ತಿ ವಿಶ್ವನಾಥ್ ಕುಮಾರ್ ಅಂತೇಳಿ ಬದುಕುಳಿದ. ಭಾಳ ನಿಜವಾಗ್ಲೂ ಇಡೀ ದೇಶ ಗೌರವ ಕೊಡಬೇಕು, ರಾಷ್ಟ್ರಪತಿ ಪ್ರಶಸ್ತಿ ಕೊಡಬೇಕು. ಅವರಿಗೆ ಮೃತ್ಯುಂಜಯ ಅಂಥೇಳಿ ಹೆಸರಿಡಬೇಕು. ಈ ದೇಶದಲ್ಲೇ ಮೃತ್ಯುಂಜಯ, ಸಾವನ್ನು ಗೆದ್ದವನು ಮೃತ್ಯುಂಜಯ, ಈ ಹೆಸರನ್ನು ದೇಶದಲ್ಲಿ ರಾಷ್ಟ್ರಪತಿಯವರು ಘೋಷಣೆ ಮಾಡಬೇಕು. ಇದು ಬಹಳ ಗಂಭೀರ. ಕರ್ನಾಟಕದಲ್ಲಿ RCB ವಿಜಯೋತ್ಸವ, RCB ಆಟಗಾರರು ಗೆದ್ದು ನಮಗೆ ಗೌರವ ತಂದಿದ್ದಾರೆ. ಆದರೆ RCB ಹಿಂದೆ ಯಾರು ಆಡುವ ಆಟಗಾರರೇ ಬೇರೆ, ವ್ಯವಸ್ಥೆ ಮಾಡ್ತಕ್ಕಂಥವ್ರೆ ಬೇರೆ. RCB ಭಾರಿ ದೊಡ್ಡ ದೊಡ್ಡ ಶ್ರೀಮಂತರು, ಮದ್ಯದ ದೊರೆಗಳು, ಇವರ ಮಾಲೀಕತ್ವ. ಇದು ನಮ್ಮ ದೇಶದ ಜನರಿಗೆ ಇದಿನ್ನೂ ಅರ್ಥವಾಗಬೇಕಾದ್ರೆ ಬಹಳ ವರ್ಷ ಬೇಕಾಗ್ತಾ ಇದೆ. ಇವತ್ತು ಕ್ರಿಕೆಟ್ ನೋಡೋದಕ್ಕೆ ಹೋದ್ರಲ್ಲ ಜನ, ಅವರು ಯೋಚನೆ ಮಾಡಬೇಕು, ನಾವು ಮೇಲು ಬಿದ್ದು ಹೋಗ್ಬೇಕಾ, ನಮ್ಮ ಪ್ರಾಣಗಳ ಗತಿ ಏನು, ನಮ್ಮ ಗತಿ ಏನು, ಪ್ರಾಣಕ್ಕೆ ರಕ್ಷಣೆ ಯಾರು, ಇದನ್ನ ಮಕ್ಕಳು, ಹುಡುಗರು, ತಂದೆ ತಾಯಿಗಳು, ಅವರೆಲ್ಲ ಪೋಷಕರು ನೋಡ್ಬೇಕು. ಇವತ್ತು ಇದ್ರ ಜೊತೆಗೆ ವಿಧಾನಸೌಧದ ಮುಂದೆ ಲಕ್ಷಾಂತರ ಜನ, ಸ್ಟೇಡಿಯಂ ಮುಂದೆ ಲಕ್ಷಾಂತರ ಜನ. ಯಾವುದಕ್ಕೆ? ವಿಜಯೋತ್ಸವಕ್ಕೆ. ಕಾವೇರಿ ಬಗ್ಗೆ ನೀವು ಬರಲಿಲ್ಲ, ಕುಡಿಯೋ ನೀರಿನ ಬಗ್ಗೆ ಬರಲಿಲ್ಲ, ಗಡಿನಾಡಿನ ಬಗ್ಗೆ ಬರಲಿಲ್ಲ. ಈ ರಾಜ್ಯದ ಸಮಗ್ರ ನಾಡಿನ ಅನೇಕ ಬೇಡಿಕೆಗಳ ಬಗ್ಗೆ ಕೇಂದ್ರದ ವಿರುದ್ಧ ಬರಲಿಲ್ಲ. ಕ್ರಿಕೆಟ್ ನೋಡೋದಕ್ಕೆ ಯದ್ವಾತದ್ವ ಬಂದು ನೀವು ಬಿದ್ದು ಪ್ರಾಣ ಕಳ್ಕೊಂಡು, ಇದು ನಿಜವಾಗಲೂ ಬೇಡ, ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ. ನಾನಿವತ್ತು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಬಹಳ ಗೌರವ ಇದೆ, ಅದರಲ್ಲಿ ಬದಲಾವಣೆ ಇಲ್ಲ.
ಸಿದ್ದರಾಮಯ್ಯನವ್ರ ಬಗ್ಗೆ ಭಾಳ ಗೌರವ. 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಇದ್ದ ಗತ್ತು ಗಮ್ಮತ್ತು ಈಗಿಲ್ಲ. ಈಗ ಸುತ್ತ ಭಾರಿ ಜನ ಎಳೆದಾಡ್ತಾರೆ. ಬಲಗೈ ಒಬ್ಬ, ಎಡಗೈ ಒಬ್ಬ, ಶರ್ಟ್ ಒಬ್ಬ, ಪಂಚೆ ಒಬ್ಬ ಎಳೆದಾಡ್ತಾರೆ. ಅವರು ನಿರ್ಧಾರಗಳನ್ನು ಕೈಗೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದು ಮುಂದೆ ನೋಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳ್ತೀನಿ, ಪ್ರಾಮಾಣಿಕವಾಗಿ ನೀವು ಯೋಚನೆ ಮಾಡಿ. ಈ ಸಮಾರಂಭ ವ್ಯವಸ್ಥೆ ಮಾಡಿದವರು ಯಾರು? ಸ್ಟೇಡಿಯಂಲಿ ಯಾರು ಮಾಡಿದ್ರು? ವಿಧಾನಸೌಧದ ಮುಂದೆ ಯಾರಾದರೂ ಬಂದು ನೇರವಾಗಿ ಸಮಾರಂಭ ಮಾಡೋಕ್ಕಾಗುತ್ತಾ? ಮುಖ್ಯಮಂತ್ರಿ ಅರ್ಥ ಮಾಡ್ಕೋಬೇಕು. ಯಾರು ಬಂದು ನೀವು ವೇದಿಕೆ ಮೇಲೆ ನಿಮ್ಮ ಇಚ್ಛೆ ಬಂದಾಗೆ ಕುಡಿದು ಕುಪ್ಪಳಿಸ್ರಿ. ನೀವು ಜನತೆಯ ಕೆಂಗಣ್ಣಿಗೆ ಗುರಿಯಾಗಬಾರ್ದು ಅಂತೇಳಿ ಪೊಲೀಸ್ ಕಮಿಷನರ್ ಸೇರಿದಂತೆ ಅನೇಕ ಅಧಿಕಾರಿಗಳನ್ನು ನೀವು ಅಮಾನತು ಮಾಡಿದ್ರಿ. ಸರಿಯಿಲ್ಲ.